ವೇಳೆ ಆಗುವಂತಹ ಗಲಾಟೆಗಳು ಯಾವುದು ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಾವು ಆ ಭದ್ರತೆಯನ್ನ ಕೊಡ್ತೀವಿ, ಈ ಭದ್ರತೆಯನ್ನ ಕೊಡ್ತೀವಿ ಅನ್ನೋದೆಲ್ಲ ಕೂಡ ಸುಳ್ಳು ಅನಿಸ್ತಾ ಇದೆ. ಈಗ ಮತ್ತೊಂದು ಘಟನೆ ದಾವಣಗೆರೆಯಲ್ಲಿ ಕೇಳಿ ಬರ್ತಾ ಇದೆ. ದಾವಣಗೆರೆ ಅರಳಿಮರ ಸರ್ಕಲ್ ಮತ್ತು ಬೇತೂರು ಬಳಿ ಆಗಿದೆ ಘಟನೆ. ಕಲ್ಲು ತೂರಾಟದಲ್ಲಿ ಇಬ್ಬರು ಪೊಲೀಸರು ಮತ್ತೆ ಹಲವರಿಗೆ ಗಾಯ ಆಗಿದೆ. ಮೆರವಣಿಗೆಯಲ್ಲಿ ಹಿಂದೂ ಕಾರ್ಯಕರ್ತ ಸತೀಶ್ ಭಾಗಿಯಾಗಿದ್ದಕ್ಕೆ ಕಿಡಿಕಾರಿದ್ದಾರೆ. ಲಾಠಿ ಚಾರ್ಜ್ ಮಾಡಿ ಗಲಭೆಕೋರರನ್ನ ಈಗ ಪೊಲೀಸರು ಚದುರಿಸಿದ್ದಾರೆ. ಇದು ದಾವಣಗೆರೆಯಲ್ಲಿ ಆಗಿರುವಂತಹ ಘಟನೆ. ನಾಗಮಂಗಲದ ಗಾಯ ಮಾಯುವ ಮುನ್ನವೇ ದಾವಣಗೆರೆಯಲ್ಲೂ ಕೂಡ ಅಟ್ಟಹಾಸವನ್ನ ಮೆರೆದಿದ್ದಾರೆ ಈ ಕಲ್ಲು ತೂರಾಟಗಾರರು. ಇಂತಹ ಪರಿಸ್ಥಿತಿಗಳು ಯಾಕೆ ನಿರ್ಮಾಣವಾಗುತ್ತೆ ಅನ್ನೋದಾದ್ರೆ ಆಯಾ ಏರಿಯಾಗಳಲ್ಲಿ ಭಯವನ್ನ ಉಂಟು ಮಾಡಬೇಕು. ಇನ್ನೊಂದು ಸಲ ಈ ಥರ ಮೆರವಣಿಗೆ ಎಲ್ಲ ಮಾಡಬಾರ್ದು. ಸಮಾಜದಲ್ಲಿ ಒಂದಿಷ್ಟು ಭಯ ಉಂಟು ಮಾಡಬೇಕು. ಯಾರು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳುಹಿಸಬಾರ್ದು ಈ ರೀತಿಯಾಗಿ ಅನ್ನುವಂಥ ಒಂದು ಭಯ ಹುಟ್ಟಿಸುವಂತಹ ಕೆಲಸಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಪ್ಲ್ಯಾನ್ ಮಾಡ್ದಂಗಿದೆ. ಸೈಲೆಂಟ್ ಆಗಿರುವಂಥ ಯಾವುದಾದ್ರು ಸಂಘಟನೆ ಇದರಲ್ಲಿ ಇದೆಯಾ ಏನು ಅನ್ನುವಂಥದ್ದರ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಪೊಲೀಸರು ಕೂಡ ಅಷ್ಟೇ ನೋಡಿ ಮನೆಗೆ ನುಗ್ಗಿ ಎಳ್ಕೊಂಡು ಬರ್ತಾ ಇದ್ದಾರೆ. ಇದಷ್ಟೇ ಮಾಡಿದರೆ ಪ್ರಯೋಜನ ಇಲ್ಲ. ಅವರಿಂದ ಎಲ್ಲ ವಸೂಲಿ ಮಾಡುವಂಥ ಕೆಲಸ ಆಗಬೇಕು ಅವರಿಂದನೇ. ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ದೊಣ್ಣೆ ನೋಡಿ ಅಲ್ಲಿ ಒಂದು ಕಡೆಗೆ ಹೇಗಿದೆ ಅಂತ ಹೇಳಿ, ಯಾವ ರೀತಿಯಾಗಿ ದೊಣ್ಣೆ ಹಿಡ್ಕೊಂಡು ಓಡಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ಆಲ್ ಪ್ಲ್ಯಾನ್ಡ್ ಅಂತ ಕಾಣಿಸ್ತಾ ಇದೆ. ಬಾಟ್ಲ್ಗಳು ನಾಗಮಂಗಲದಲ್ಲೂ ಸೇಮ್ ಕಲ್ಲು ತೂರಾಟ, ಬಾಟ್ಲ್ಗಳು ಅಲ್ಲಲ್ಲಿ ಕಾಣಿಸ್ತಾ ಇತ್ತು. ದೊಣ್ಣೆ ಹಿಡ್ಕೊಂಡು ಇಲ್ಲಿ ದೊಣ್ಣೆ ಕಾಣಿಸ್ತಾ ಇದೆ, ಅಲ್ಲಿ ಮಚ್ಚು ಹಿಡ್ಕೊಂಡು ಓಡಾಡಿದ್ರು. ಸೊ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿರುವಂಥ ಪ್ರಕರಣ. ನಗರದ ಮಟ್ಟಿಕಲ್ಲು ಏರಿಯಾಗೆ ಕಿಡಿಗೇಡಿಗಳು ನುಗ್ತಾರೆ. ಪೊಲೀಸರು ಈ ಕಡೆಗೆ ಚದುರಿಸಿದ ತಕ್ಷಣ ಏರಿಯಾಗಳಿಗೆ ನುಗ್ಗೋದು, ಅಲ್ಲಿರುವಂಥ ಮನೆಗಳಿಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಮಟ್ಟಿಕಲ್ಲು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂತ ಅಲ್ಲಿರುವಂಥ ಮಹಿಳೆಯರು ಆಗ್ರಹಿಸಿದ್ದಾರೆ. ಕಲ್ಲು ತೂರಿದವರ ಮನೆಗೆ ನುಗ್ಗಿ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ. ಒಬ್ಬೊಬ್ಬರನ್ನೇ ಹುಡುಕಿ ಎಳ್ಕೊಂಡು ಹೋಗಿದ್ದಾರೆ ಪೊಲೀಸರು. SP ಉಮಾ ಪ್ರಶಾಂತ್ ಅವರು ಸ್ಥಳದಲ್ಲೇ ಮೊಕ್ಕಾಂ ಕೂಡ ಹೂಡಿದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಮನೆಗೆ ನುಗ್ಗಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬೊಬ್ಬರನ್ನ. ಇನ್ನೊಂದು ಕಡೆಗೆ ಕಲ್ಲು ತೂರಾಟವನ್ನು ಮಾಡ್ತಾ ಇರುವಂಥ ದೃಶ್ಯ. ಎರಡೂ ದೃಶ್ಯಗಳನ್ನು ನೋಡಿ ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ. ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಕಲ್ಲು ತೂರೋದು, ಭಯವನ್ನು ಉಂಟು ಮಾಡೋದು. ಬಾಂಬ್ ಹಾಕುವಂಥವರಷ್ಟೇ ಭಯೋತ್ಪಾದಕರಲ್ಲ. ಕಲ್ಲು ತೂರಾಟ ಮಾಡಿ ಕಂಡವರ ಆಸ್ತಿಯನ್ನು ಹಾಳು ಮಾಡುವಂಥವ್ರು ಇವರು ಕೂಡ ಒಂದು ರೀತಿ ಭಯೋತ್ಪಾದಕರೇ. ಭಯವನ್ನು ಹುಟ್ಟಿಸುವಂಥವರು ಭಯೋತ್ಪಾದಕರೇ. ಈ ಕೃತ್ಯವನ್ನು ಎಸಗ್ತಾ ಇರುವಂಥದ್ದು ನಾಗಮಂಗಲ ಆಗಿರಬಹುದು ಅಥವಾ ದಾವಣಗೆರೆ ಆಗಿರ್ಬೋದು, ಅದು ಯಾರೇ ಇರ್ಬೋದು, ಅವರೆಲ್ಲರೂ ಅವರೇ. ಸೊ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ದಾವಣಗೆರೆಯಲ್ಲಿ ಆಗಿದೆ. ರಾತ್ರಿ ಇಡೀ ಹಳೆ ದಾವಣಗೆರೆಯಲ್ಲಿ ಪೊಲೀಸರು ಗಸ್ತು ತಿರುಗಿದ್ದಾರೆ. ಅರಳಿಮರ ಸರ್ಕಲ್, KR ರಸ್ತೆಯಲ್ಲಿ ಕಲ್ಲು ತೂರಾಟವನ್ನು ಮಾಡಿರೋದು. ಕಲ್ಲು ತೂರಾಟ ನಡೆಸಿದ ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈವರೆಗೂ ಕೂಡ ಎರಡೂ ಕಡೆಯಿಂದ 20ಕ್ಕೂ ಹೆಚ್ಚು ಜನರ ಬಂಧನವನ್ನ ಮಾಡಲಾಗಿದೆ. ಕಲ್ಲು ತೂರಾಟ ಮಾಡಿ ಏರಿಯಾಗೆ ಕಿಡಿಗೇಡಿಗಳು ನುಗ್ತಾರೆ. ಮಟ್ಟಿಕಲ್ಲು, ಆನೆಕೊಂಡಗಳಲ್ಲಿ ಕೆಲವು ಮನೆಗಳಿಗೆ ಕಲ್ಲು ತೂರಾಟ ಮಾಡ್ತಾರೆ. ಕಿಡಿಗೇಡಿಗಳನ್ನ ಮನೆಯಿಂದ ಹೊರ ಎಳೆದು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಪೊಲೀಸರು ಮುಲಾಜಿಲ್ದೇನೆ ಎಳ್ಕೊಂಡು ಹೋಗಿದ್ದಾರೆ. ಆನ್ ದಿ ಸ್ಪಾಟ್ ಅಲ್ಲಿ ನೋಡಿ, ಅವಾಗಿನೇ ಎಳ್ಕೊಂಡು ಹೋಗಿರೋದು. ಯಾರ್ಯಾರು ಕಣ್ಣಿಗೆ ಸಿಕ್ಕಿದ್ದಾರೆ, ಯಾರ್ಯಾರು ಕಲ್ಲು ತೂರಿರುವಂಥದ್ದು ಕಾಣಿಸ್ಕೊಂಡ್ರು, ಅವ್ರು ನುಗ್ತಾ ಇದ್ದಂಗೆ ಮನೆಯೊಳಗೆ ಹೋಗ್ತಾ ಇದ್ದಂಗೆ ನುಗ್ಗೋದು, ಎಳ್ಕೊಂಡು ಬರೋದು. ಕೊಡಿ, ಎರಡು ಸರಿಯಾಗಿ ಕೊಡಬೇಕು. ಭಯ ಹುಟ್ಟಿಸುವ ರೀತಿಯಲ್ಲಿವೆ ಕಲ್ಲು ತೂರಾಟದ ವಿಡಿಯೋಗಳು. ಮೆರವಣಿಗೆಯ ವೇಳೆ ಏಕಾಏಕಿ ಕಲ್ಲನ್ನು ಕಿಡಿಗೇಡಿಗಳು ತೂರಿದ್ದಾರೆ. ಕಲ್ಲಿನಿಂದ ರಕ್ಷಣೆ ಪಡೆಯೋಕೆ ಪೊಲೀಸರು ಅಲ್ಲಿ ಫ್ಲೆಕ್ಸ್ಗಳನ್ನು, ಬೋರ್ಡ್ಗಳನ್ನು ಹಿಡ್ಕೊಂಡು ಓಡಾಟವನ್ನು ಮಾಡಿದ್ದಾರೆ. ಎಷ್ಟೇ ನಿಯಂತ್ರಣ ಮಾಡಿದರೂ ಕೂಡ ಕಲ್ಲನ್ನು ತೂರೋದನ್ನು ನಿಲ್ಲಿಸಿಲ್ಲ ಕಿಡಿಗೇಡಿಗಳು. ಅರಳಿಮರ ಸರ್ಕಲ್ ಬಳಿ ಮೊದಲು ಕಲ್ಲು ತೂರಾಟ ಶುರುವಾಯಿತು. KR ರಸ್ತೆ, ಹಂಸಭಾವಿ ಸರ್ಕಲ್, KR ಮಾರ್ಕೆಟ್ನಲ್ಲಿ ಕಲ್ಲು ತೂರಾಟ ಆಗಿರೋದು ದಾವಣಗೆರೆಯಲ್ಲಿ. ಉದ್ಯೋಗಿ ಈಗ ಪುನೀತ್ ಆಪ್ತಿನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದಾವಣಗೆರೆಯಿಂದ. ಪುನೀತ್, ಯಾಕೆ ಶುರುವಾಯಿತು ಇದು, ಯಾವ ಸಂದರ್ಭದಲ್ಲಿ ಶುರುವಾಯಿತು ಅಂತ ಏನಾದರೂ ಮಾಹಿತಿ ಪ್ರಾಥಮಿಕವಾಗಿ ಪೊಲೀಸರಿಗೆ ಸಿಗ್ತಾ ಇದೆಯಾ?
ಖಂಡಿತವಾಗ್ಲೂ ಅರುಣ್, ಇದು ಗಲಾಟೆ ಶುರುವಾಗಿದ್ದು ಪ್ರಮುಖವಾಗಿ ಈದ್ ಮಿಲಾದ್ ಸಂದರ್ಭದಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿದಂಥ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳಾಗಿರುತ್ತ ಮುಖಂಡರು ಕೂಡ ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾದಂತಹ ಸತೀಶ್ ಪೂಜಾರಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ. ಹೇಳಿಕೆ ಕೊಟ್ಟ ನಂತರದಲ್ಲಿ ಮುಸ್ಲಿಮರಿಗೆ ವಿರುದ್ಧವಾಗಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ. ಇದರಿಂದಾಗಿ ಮುಸ್ಲಿಂ ಮುಖಂಡರು ಕೂಡ ಅವ್ರಿಗೆ ಸವಾಲನ್ನು ಹಾಕ್ತಾರೆ. ತಾಕತ್ತಿದ್ರೆ ಬೇತೂರು ರೋಡ್ಗೆ ಬಾ ಅನ್ನುವಂಥ ಒಂದು ಸವಾಲನ್ನು ಹಾಕ್ತಾರೆ. ಅದೇ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಬೇತೂರು ರಸ್ತೆಯಲ್ಲಿರುವಂತಹ ವೆಂಕಬೋವಿ ಕಾಲೋನಿಯ ಗಣೇಶ ಮೆರವಣಿಗೆ ಉತ್ಸವಕ್ಕೆ ಸತೀಶ್ ಪೂಜಾರಿ ಭಾಗಿಯಾಗ್ತಾರೆ. ಭಾಗಿಯಾದ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಂದರೆ ಆಜಾದ್ ನಗರ ಆಗಿರೋದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿರುವಂತಹ ಒಂದು 2,000ಕ್ಕೂ ಹೆಚ್ಚು ಜನ ಯುವಕರು ಅಲ್ಲಿ ಜಮಾಯಿಸ್ತಾರೆ. ಅಂದರೆ ಒಂದೇ ಕೊಮ್ಮಿನ ಯುವಕರು ಜಮಾಯಿಸ್ತಾರೆ. ಜಮಾಯಿಸಿದ ನಂತರದಲ್ಲಿ ಸಾಕಷ್ಟು ಒಂದು ಗಲಾಟೆ ಆಗುತ್ತೆ, ಒಂದು ವಾದ ವಿವಾದಗಳು ಕೂಡ ಆಗ್ತವೆ, ಮತ್ತು ಘೋಷಣೆಗಳು ಕೂಡ ಕೂಗ್ತಾರೆ. ಯಾವ ಕಾರಣಕ್ಕೆ ಸತೀಶ್ ಪೂಜಾರಿ ಆ ಮೆರವಣಿಗೆ ಭಾಗವಹಿಸಿದ ಅನ್ನುವಂಥದ್ದು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಪೊಲೀಸರು ಸಡನ್ ಆಗಿ ಆತನನ್ನು ಬೇರೆ ಕಡೆ ಕಳಿಸಿದ್ರು. ಆದರೆ ಅಲ್ಲಿ ಮೆರವಣಿಗೆಗೆ ಭಾಗವಹಿಸಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ. ಪೊಲೀಸರು ಕೂಡ ಗಾಯಗಳಾಗ್ತವೆ, ಒಂದು 10-6 ಜನರಿಗೆ ಗಾಯಗಳು ಕೂಡ ಆಗ್ತವೆ. ಇದರಿಂದಾಗಿ ಅಲ್ಲಿ ಗಲಾಟೆ ಕಲ್ಲು ತೂರಾಟ ಆದ ನಂತರದಲ್ಲಿ ಪೊಲೀಸರು ಯಾವಾಗ ಚದುರಿಸ್ತಾರ ಅವರು ಕೆಲ ಒಂದು 20-30 ಜನ ಯುವಕರ ಗುಂಪು ವಸತಿ ಪ್ರದೇಶಗಳ ಕಡೆ ಬರ್ತಾರೆ. ಮೇನ್ ಆಗಿ ಟಾರ್ಗೆಟ್ ಮಾಡಿ ಮನೆಗಳನ್ನ ಕೂಡ ಹೊಡಿತಾರೆ, ಮತ್ತೆ ಇಲ್ಲಿರುವಂತಹ ವಾಹನಗಳು ಕೂಡ ಹೊಡಿತಾರೆ. ನಾವು ದೃಶ್ಯಗಳು ನೋಡೋದಾಗಿದೆ. ಏನೋ ಮಟ್ಟಿಕಲ್ಲು ಏರಿಯಾದಲ್ಲಿರುವಂತಹ ಶುದ್ಧ ನೀರಿನ ಘಟಕ ಸಂಪೂರ್ಣವಾಗಿ ಹಾಳು ಮಾಡಿರುವಂಥದ್ದು, ಇಲ್ಲಿರುವಂತಹ ಅದರಲ್ಲಿರುವಂತಹ ಗಾಜುಗಳು ಕೂಡ ಧ್ವಂಸ ಮಾಡಿರುವಂಥದ್ದು, ಮತ್ತೆ ಮನೆ ಮುಂಭಾಗದಲ್ಲಿರುವಂತಹ ವಾಹನಗಳು ಕೂಡ ಧ್ವಂಸ ಮಾಡಿ ಒಂದು ಮನೆಗಳಿಗೆ ಕಲ್ಲು ತೂರಾಟ ಮಾಡಿರುವಂಥದ್ದು. ಇದರಿಂದಾಗಿ ಇಲ್ಲಿನ ನಿವಾಸಿಗಳು ಕೂಡ ಸಾಕಷ್ಟು ಭಯದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಯಾವುದೇ ರೀತಿಯಂತಹ ಗಲಾಟೆ ಆಗಿರಲ್ಲ. ಆದರೆ ನಿನ್ನೆ ಏಕಾಏಕಿ ನಡೆದಂತಹ ಈ ಗಲಾಟೆಯಿಂದಾಗಿ ಸಾಕಷ್ಟು ಒಂದು ಭಯದ ವಾತಾವರಣ ಕೂಡ ಇಲ್ಲಿ ಸೃಷ್ಟಿ ಆಗ್ತಾ ಇರುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ಯಾಕಂದ್ರೆ ಇಲ್ಲಿ ನಡೆದಂಥ ಸಂದರ್ಭದಲ್ಲಿ 10-12 ಗಂಟೆ ಸಮಯದಲ್ಲಿ ಅವರು ಬಂದು ನುಗ್ಗಿರುವಂಥ ಸಮಯ. ಆ ಸಮಯದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಮಲಗಿರ್ತಾರೆ. ಮಲಗಿದ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ, ಮತ್ತೆ ಮನೆಗಳಿಗೆ ಕಲ್ಲು ಹೊಡಿತಾರೆ. ಇದರಿಂದಾಗಿ ಸಾಕಷ್ಟು ಜನರು ಕೂಡ ಭಯಭೀತರಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಸ್ಥಳೀಯರಲ್ಲಿ ಎಷ್ಟು ಗಂಟೆಗೆ ಆಗಿದ್ದು ಎನ್ನುವಂಥದ್ದು. ಇದು ನಿನ್ನೆ ಸಾಯಂಕಾಲ 6:30 ಆಗಿರೋದು. ಇದು 6:30 ಆಗಿರೋದು ಮತ್ತು ರಾತ್ರೆಲ್ಲ ನಡೆದಿರೋದು ಗಲಾಟೆ. ಹತ್ಲಾಗ ಹೋದ್ರೆ ಇತ್ಲಾಗ ಆ ಕಡೆಯಿಂದನೂ ಬರೋರು, ಈ ಕಡೆಯಿಂದನೂ ಬರೋರು. ಇದು ಕಂಟ್ರೋಲ ಇಲ್ಲ. ಇಲ್ಲಿ ಭಾರಿ ತೊಂದರೆ ಆಗೈತೆ. ಒಬ್ಬರು ಮಕ್ಕಳು ದೊಡ್ಡವರು ಯಾರೂ ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ. ಇದನ್ನು ಸರ್ಕಾರದವರೆಲ್ಲ ಸಹಕಾರ ಮಾಡಿ ಇದನ್ನು ಕಂಟ್ರೋಲಿಗೆ ತರಬೇಕು. ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಮ್ಮ ಹೇಳಿ, ಎಷ್ಟು ಗಂಟೆಗೆ ಆಗಿದ್ದು ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಅಂತ? ನಮ್ದು ಇದು 7 ಗಂಟೆ ಸುಮಾರು ಇಲ್ಲಿ ಒಂದು 300-400 ಜನ ಬಂದತ್ ನೋಡ್ರಿ. ಬಂದು ಎಲ್ಲ ನಾವು ಏನೋ ಬಿಡು ಪಾತ್ರೆ ಜಗಳ ಮಾಡ್ತೀವಿ, ನಾವು ಒಳಗೆ ಇದ್ವಿ. ಆಮೇಲೆ ಹೊರ ಬರೋಣ ಹಂಗೆ ಕಲ್ ತುರೋದು, ಇದು ಮಾಡೋದು, ಮನೆಗಳಿಗೆಲ್ಲ ಇದು ಮಾಡೋದು, ಬಾಗಿಲು ಮುಚ್ಚಿದ್ರೆ ಬಾಗಿಲು ಬಡಿಯೋದು. ರಾತ್ರಿ ಮತ್ತೆ 12-1 ಗಂಟೆ ಮತ್ತೆ ಹಂಗೆ ಮಾಡ್ಯಾರ್ರಿ. ಇದು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂಥದ್ದು. ಅರುಣ್, ಪ್ರಮುಖವಾಗಿ ಇಲ್ಲಿ 300-400 ಜನ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ SP ಅವರು ಕೂಡ ಒಂದು ಟೀಮನ್ನು ರೆಡಿ ಮಾಡಿ ಕಲ್ಲು ತೂರಾಟ ನಡೆಸಿರುವಂತಹ ಆರೋಪಿಗಳನ್ನ ಬಂಧನಕ್ಕೆ ಎಲ್ಲ ರೀತಿಯಂತಹ ಬಲೆಯನ್ನು ಬೀಸಿದ್ದಾರೆ. ಅರುಣ್, ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.